ಕುಮಟಾ ತಾಲೂಕಿನಲ್ಲಿ ನಿರಂತರವಾಗಿ ಸುರಿದ ಮಳೆಗೆ ಪಟ್ಟಣದ ನೆಲ್ಲಿಕೆರೆಯ ಪಿಎಂ ಶ್ರೀ ಕೆಪಿಎಸ್ ಪ್ರೌಢಶಾಲೆಯ ಸಮೀಪದ ಗುಡ್ಡ ಕುಸಿದು 2 ಬೃಹತ್ ಬಂಡೆಗಲ್ಲುಗಳು ಶಾಲೆ ಕಟ್ಟಡಕ್ಕೆ ಬಂದು ಅಪ್ಪಳಿಸಿದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ಕುಮಟಾದ ನೆಲ್ಲಿಕೆರೆಯ ಪಿಎಂ ಶ್ರೀ ಕೆಪಿಎಸ್ ಪ್ರೌಢಶಾಲೆಯ ಸಮೀಪ ಗುಡ್ಡ ಕುಸಿದು 2 ಬೃಹತ್ ಬಂಡೆಕಲ್ಲುಗಳು ಶಾಲೆಯ ಹಳೆ ಕಟ್ಟಡಕ್ಕೆ ಬಂದು ತಲುಪಿದೆ. ಆದರೆ ಶಾಲಾ ಅವಧಿ ಮುಗಿದ ಬಳಿಕ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಅದೇ ಕಟ್ಟಡದಲ್ಲಿ ಕುಳಿತು ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಊಟದ ಸಮಯದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಬಂಡೆಗಲ್ಲು ಬಿದ್ದ ಜಾಗದಲ್ಲೇ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದರು. ಆದರೆ ಮಕ್ಕಳು ಊಟಕ್ಕೆ ಬರುವ 1 ಗಂಟೆ ಮೊದಲೇ ಗುಡ್ಡದ ಬಂಡೆಗಲ್ಲುಗಳು ಕುಸಿದು ಶಾಲೆ ಕಟ್ಟಡಕ್ಕೆ ಬಂದು ಅಪ್ಪಳಿಸುವ ಮೂಲಕ ಬಹುದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ಘಟನೆ ನೋಡಿದ ಅದೆಷ್ಟೋ ಪಾಲಕರು ನಿಟ್ಟುಸಿರು ಬಿಟ್ಟರು. ಸ್ಥಳಕ್ಕೆ ಶಾಸಕ ದಿನಕರ್ ಶೆಟ್ಟಿ, ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಬಿಇಒ ಉದಯ್ ನಾಯ್ಕ್, ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಪಾಲಕರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಗುಡ್ಡದ ತುತ್ತತುದಿಯ ಕಲ್ಲು, ಮಣ್ಣು ತೆರವಿಗೆ ಕ್ರಮ ಕೈಗೊಳ್ಳದ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.